ಒಂದೇ ಬಟ್ಟೆಯಲ್ಲಿ ವಿನಯ್ ಕುಲಕರ್ಣಿ. ಕಳೆದ 3 ದಿನಗಳಿಂದ ಜೈಲಿನಲ್ಲಿರುವಂತಹ ವಿನಯ್ ಇದೀಗ ಕೋರ್ಟ್ ಕಟಕಟೆಯಲ್ಲಿ ವಿನಯ್ ಕುಲಕರ್ಣಿ 3 ದಿನದಿಂದ ಇಹಪರದ ಲೋಕ ಮರೆತ ವಿನಯ್. ಊಟ ತಿಂಡಿ ನಿದ್ದೆ ಮರೆತಿರುವಂತಹ ವಿನಯ್. ಬಟ್ಟೆ ಬದಲಿಸಲು ಅವಕಾಶ ಕೋರಿದ ವಿನಯ್ ಕುಲಕರ್ಣಿ. ಪ್ರಭಾವಿ ರಾಜಕಾರಣಿ, 100 ಕೋಟಿ ಒಡೆಯನಿಗೆ ಇದೆಂತ ಸ್ಥಿತಿ ನೋಡಿ. ಮಾಡಿದ್ದು ನಾವು ಮಾರಾಯ. ಯಾರು ಮಾಡ್ಕೊಂಡಿದ್ದು? ಯಾರಾದ್ರೂ ಹೋಗಿ ಹೇಳಿದ್ರ ಯೋಗೇಶ್ಗಳನ್ನ ಕೊಲೆ ಮಾಡಿ ನೀವು ಜೈಲಿಗೆ ಹೋಗಿ ಅಂತ? ಇಲ್ಲ, ತಮ್ಮದೇ ಡಿಸಿಷನ್, ತಾವೇ ಮಾಡಿಸಿತ್ತು. ಹಾಗಾಗಿ 3 ದಿನ ಆದ್ರೂ ಅದೇ ಬಟ್ಟೆ ಮೇಲೆ ಇರಬೇಕಾಗುತ್ತೆ, 3 ತಿಂಗಳಾದ್ರೂ ಅದೇ ಬಟ್ಟೆ ಮೇಲೆ ಇರಬೇಕಾಗುತ್ತೆ. ಎಲ್ಲವನ್ನಿಂದ ನನ್ನ ಹತ್ರ ಕೋಟಿ ದುಡ್ಡಿದೆ, ಎಲ್ಲವನ್ನ ನಾನು ಸರಿದೂಗಿಸ್ಕೊಂಡು ಬಂದು ಬಿಡ್ಬೋದು ಹೊರಗಡೆ ಅನ್ನುವಂತ ಭಾವನೆಯಲ್ಲಿದ್ದಂಥ ವಿನಯ್ ಕುಲಕರ್ಣಿಗೆ ತಕ್ಕ ಪಾಠ ಆಗಿದೆ ನೋಡಿ. ನಾನು ಪ್ರಭಾವಿ ಇದ್ದೀನಿ, ಪ್ರಭಾವಿ ರಾಜಕಾರಣಿ, ಎಲ್ಲವೂ ನನ್ನ ಕೈಯಲ್ಲೇ ಇದೆ. ಪಟ್ಟಂತ 2019ರಲ್ಲಿ ಬಿಜೆಪಿ ಸರ್ಕಾರ ಬಂದ್ಬಿಡುತ್ತೆ. ಆಗ ಶುರುವಾಗುತ್ತೆ ನೋಡಿ ವಿನಯ್ ಕುಲಕರ್ಣಿಗೆ ಟೆನ್ಷನ್. ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾರೆ, ಅದೊಂದು ಆಸ್ತಿ ವಿಚಾರಕ್ಕೆ ಆಗಿರುವಂತಹ ಒಂದು ಕೊಲೆ, ಜಮೀನಿನ ವಿಚಾರಕ್ಕೆ, ಭೂಮಿಯ ವಿಚಾರಕ್ಕೆ ಆಗಿರುವಂತಹ ಕೊಲೆ. ನನಗೇನು ಗೊತ್ತಿಲ್ಲ ಅನ್ನುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಗೃಹ ಸಚಿವರು, ಆಗ್ಲೂ ಸಹಿತ ಕಾಂಗ್ರೆಸ್ನಲ್ಲಿ ಅವರೇ ಹೇಳ್ತಾರೆ ರಾಜಕೀಯವಾಗಿ ಏನಲ್ಲ, ಭೂಮಿಯ ವಿಚಾರಕ್ಕೆ ಆದಂಥ ಒಂದು ಕೊಲೆ ಇದು ಅಂತ. ಅಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹಿಂದೆ ವಿನಯ್ ಕುಲಕರ್ಣಿ ಸಹಿತ ನಿಂತಿರ್ತಾರೆ. ಆಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇರುತ್ತೆ. ಆಪರೇಷನ್ ಕಮಲ ಆಗಿ 2019ರಲ್ಲಿ ಬಿಜೆಪಿ ಸರ್ಕಾರ ಮುನ್ನೆಲೆಗೆ ಬಂದ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿಗೆ ಟೆನ್ಷನ್ ಶುರುವಾಗೋದು. ಸಿಸಿಬಿಗೆ ವಹಿಸ್ತಾರೆ ಇದರ ತನಿಖೆಯನ್ನ. ಸಿಸಿಬಿ ಯಾವ ರೀತಿಯಲ್ಲಿ ಚುರುಕಾಗಿ ತನಿಖೆಯನ್ನ ಮಾಡುತ್ತೆ ಅಂತ ಅಂದ್ರೆ ನಿಜಕ್ಕೂ ಆ ಚಾರ್ಜ್ ಶೀಟ್ ಅನ್ನು ಗಮನಿಸಬೇಕು. ಯಾವ್ಯಾವ ಆಂಗಲ್ ಅಲ್ಲಿ ಥಿಂಕ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಿಮಿನಲ್ ಆಗಿ ಅವರು ಥಿಂಕ್ ಮಾಡಿದ್ರು ಕೊಲೆ ಆರೋಪದಲ್ಲಿ. ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ನಿಗೂಢವಾಗಿ, ಆಳವಾಗಿ ಯೋಚನೆ ಮಾಡುತ್ತೆ ಸಿಸಿಬಿ. ಯೋಚನೆ ಮಾಡಿ ಚಾರ್ಜ್ ಶೀಟ್ ಅನ್ನ ಹಾಕಿ 6 ವರ್ಷಗಳ ಕಾಲ ಇದರ ತನಿಖೆ ಆಗಿ ಕೊನೆಗೂ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ. ವಿನಯ್ ಕುಲಕರ್ಣಿ